ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಹಸಿಮೆಣಸಿನಕಾಯಿ ಮಸಾಲ ಫ್ರೈ ಮಾಡುವುದು ಹೇಗೆ ಅಂತ ನೋಡೋಣ. ಸಾಮಗ್ರಿಗಳು: ಹಸಿಮೆಣಸಿನಕಾಯಿ ಒಂದು 15 ತಗೊಂಡಿದ್ದೀನಿ. ಬ್ಯಾಡಿಗೆ ಮೆಣಸಿನಕಾಯಿ, ಖಾರ ಇಲ್ಲ. ನೀವು ಬೇಕಾದರೆ ಈ ಥರದ ಮೆಣಸಿನಕಾಯಿನೂ ತಗೊಂಡು ಇದು ಸಣ್ಣ ಸಣ್ಣದಾಗಿ ತುಂಡು ಮಾಡಿಕೊಂಡು ಇದನ್ನು ಉಪಯೋಗಿಸ್ಕೋಬೋದು. ಖಾರ ಇಲ್ಲದ ಯಾವುದೇ ಮೆಣಸಿನಕಾಯಿನೂ ಯೂಸ್ ಮಾಡ್ಬೋದು. ಹಸಿಮೆಣಸಿನಕಾಯಿ, ನಿಂಬೆ ರಸ 1 ಹಿಂಡ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಜೀರಿಗೆ, ಸಾಸಿವೆ, ಎಣ್ಣೆ, ಗರಂ ಮಸಾಲ 1/4 ಟೀ ಸ್ಪೂನು, ಸೋಪಿನ ಕಾಳಿನ ಪುಡಿ 1 ಟೀ ಸ್ಪೂನ್ ಅಷ್ಟಿದೆ, ಧನಿಯಾ ಪುಡಿ 1 ಟೀ ಸ್ಪೂನು, ಜೀರಿಗೆ ಪುಡಿ ಹುರ್ಕೊಂಡಿರೋದು ಜೀರಿಗೆ ಪುಡಿ 1/2 ಟೀ ಸ್ಪೂನ್ ಅಷ್ಟಿದೆ, ಇಂಗು. ಹಸಿಮೆಣಸಿನಕಾಯಿನ ತುದಿ ಸ್ವಲ್ಪ ಕಟ್ ಮಾಡಿ ಈ ಥರ 2 ಸೀಳು. ನೀವು ಬೀಜ ಬೇಕಾದರೆ ಇದನ್ನು ತೆಕ್ಕೋಬೋದು. ಈ ಥರ ಎಲ್ಲ ಮೆಣಸಿನ್ಕಾಯನ್ನು ಹೀಗೆ ಸೀಳ್ಕೊಂಡು ಬಿಡೋಣ. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಾಯಿಲಿ ಸ್ವಲ್ಪ ಎಣ್ಣೆ ಕಾಯ್ದಿದೆ. ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಇಂಗು, ಈಗ ಸೀಳಿಟ್ಕೊಂಡಿರೋ ಹಸಿಮೆಣಸಿನಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಸ್ವಲ್ಪ ಹುರ್ಕೊಂಡಿರೋದು ಹಸಿಮೆಣಸು. ಈಗ ಅರಿಶಿನ ಹಾಕ್ಕೊಳ್ಳೋಣ, ಉಪ್ಪು ರುಚಿಗೆ ತಕ್ಕಷ್ಟು, ಈಗ ಧನಿಯಾ ಪುಡಿ, ಹುರಿದಿರೋ ಜೀರಿಗೆ ಪುಡಿ, ಗರಂ ಮಸಾಲ, ಬಡೆ ಸೊಪ್ಪು, ಸೋಂಪಿನ ಪುಡಿ ಹಾಕೊಳ್ಳೋಣ. ಹಾಕಿ ಕಲಸೋಣ. ತುಂಬ ಟೇಸ್ಟಾಗಿರುತ್ತೆ ಇದು. ನಿಂಬೆ ರಸ, ಇದನಿಗೆ ತಟ್ಟೆ ಮುಚ್ಚಿ 1 ನಿಮಿಷ ಬೇಯಿಸ್ಕೊಳ್ಳೋಣ. ಆಗಿದೆ. ಇದನ್ನು ನೀವು ಉಪ್ಪಿನಕಾಯಿ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಊಟಕ್ಕೆ ಸೈಡ್ ಡಿಶ್ ಥರನೂ ಯೂಸ್ ಮಾಡ್ಬೋದು. 1 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಟೇಸ್ಟಿಯಾದ ಮೆಣಸಿನಕಾಯಿ ಫ್ರೈ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.